ಬೆಂಕಿ ಲತ್ತನ್ನು ಯಾರನ್ನಾರು ಕರ್ಸೋದ್ ಬಿಟ್ಟು ನಾನು ತುಂಬಾನೇ ಹೈಲೈಟ್ ಆಗ್ತಿದ್ದೀನಿ ಅಂತ ಎಲ್ಲ ಅನ್ಕೊಳ್ಳೋರು. ಸೊ ಇವಳನ್ನ ಹೈಲೈಟ್ ಮಾಡೋಣ ಅಂತ ನಾನು 2 ದಿನ ಕಾಣಿಸಿರ್ಲಿಲ್ಲ. ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದ್ರೆ, ನಮ್ಮ ಲೇಔಟ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆಲ್ರೆಡಿ ನವೆಂಬರ್ ಮುಗಿತಾ ಬಂತು, ಇವಾಗ ಸೆಲೆಬ್ರೇಷನ್ ಅನ್ಕೋತಿದ್ದೀರಾ? ಕನ್ನಡ ಸೆಲೆಬ್ರೇಟ್ ಮಾಡಕ್ಕೆ ರೀಸನ್ ಬೇಕಾ? ಸೊ ನವೆಂಬರ್ ಮುಗಿದ್ರೂ ಪರವಾಗಿಲ್ಲ, ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ರೆಡಿ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ, ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಲೇಟಾಗಿ ಹೋಗಿದೆ. ಯಾವಾಗಲೂ ಥರನೇ ಇವತ್ತು ಲೇಟ್ ಮಾಡ್ಕೊಂಡಿದ್ದೀನಿ. ಫಂಕ್ಷನ್ ಸ್ಟಾರ್ಟ್ ಆಗಿರೋದು 6 ಗಂಟೆಗೆ, ನಾನು ಹೋಗ್ತಿರೋದು 6:30ಗೆ. ಫಂಕ್ಷನ್ ಸ್ಟಾರ್ಟ್ ಆಗಿದೆಯಾ ಮುಗ್ದೋಗಿದೆಯಾ ನೋಡಬೇಕು. ರಾಜ್ಯೋತ್ಸವ ಪ್ರಯುಕ್ತ ಅಡುಗೆ ಮಾಡಿಸ್ತಿದ್ದಾರೆ ಎಲ್ರಿಗೂ. ನಾನು ಲೇಟ್ ಅನ್ಕೊಂಡೆ, ನಾನು ಲೇಟ್ ಏನಿಲ್ಲ. ನಮ್ಮ ಡ್ಯಾಡಿ ನನ್ನ ಮದುವೆಗೂ ವೇಸ್ಟ್ ಕೋಟ್ ಹಾಕೊಂಡಿರ್ಲಿಲ್ಲ, ಕನ್ನಡ ರಾಜ್ಯೋತ್ಸವದ ಸೆಲೆಬ್ರೇಷನಿಗೆ ಹಾಕೊಂಡಿದ್ಯಲ್ಲ. ತಾಯಿ ಭುವನೇಶ್ವರಿ ಕನ್ನಡಾಂಬೆಗೆ ಜೈ ಅಂತ ಹೇಳ್ತಾ ಕನ್ನಡ ರಾಜ್ಯೋತ್ಸವದ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳು. ವರ್ಷಕ್ಕೆ ಒಂದ್ಸಲಿ ಮಾಡೋ ಹಬ್ಬ ಇದಾಗಬಾರ್ದು. ಸೊ ಪ್ರತಿದಿನ ನಾವು ಆದಷ್ಟು ಕನ್ನಡನ ಬಳಸಬೇಕು. ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ನಮನ ಹೇಳ್ತಾ ನಮ್ಮ MLA ಅವತ್ತಿನ ದಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಮತ್ತೊಂದು ಖುಷಿಯಾದ ವಿಚಾರ, ಇಡೀ ಲೇಔಟ್ಗೆ ಕಾವೇರಿ ನೀರು ಕೊಡ್ತೀವಿ ಅಂತ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಸೊ ಇದು ಈ ಲೇಔಟ್ ಇಲ್ಲ ಜನಗಳಿಗೆ ಒಂದು ಖುಷಿ ವಿಚಾರ. ಇಷ್ಟು ದಿವಸ ನಮ್ಮ ಬ್ಲಾಗ್ ಅಲ್ಲಿ ಕಾಣಿಸ್ಕೊಂಡೇ ಇರ್ಲಿಲ್ಲ. ಹಿಂಗೆ ಅಟ್ಲೀಸ್ಟ್ ನನ್ನ ಹೆಂಡತಿ ಹೈಲೈಟ್ ಆಗ್ಲಿ. ತುಂಬಾ ಧನ್ಯವಾದಗಳು. ಎಲ್ರಿಗೂ 30 ದಿನ ಆದ್ಮೇಲೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಇವರು ಲೇಔಟ್ ಅಲ್ಲಿ 30 ದಿನ ಆದ್ಮೇಲೆ ಆಚರಿಸ್ತಾರೆ. ಕನ್ನಡ ಆಚರಿಸಕ್ಕೆ ರೀಸನ್ ಬೇಡ, ದಿನಗಳು ಬೇಡ. ಇವ್ರ ಲೇಔಟ್ ಅಲ್ಲಿರೋ ಎಲ್ಲಾ ನನ್ನ ಬಂಧು ಮಿತ್ರರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಸ್ನೇಹಿತರಿಗೂ ನನ್ನ ಬಂಧು ಮಿತ್ರರಿಗೂ ಕೂಡ, ವಿಡಿಯೋ ನೋಡ್ತಿರೋರ್ಗೂ ಕೂಡ ಕರ್ನಾಟಕ ಹಬ್ಬ, ಕನ್ನಡದ ಹಬ್ಬಕ್ಕೆ ಶುಭಾಶಯಗಳು. ನೋಡಿ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ. ಬೆಂಕಿ ಲತ್ತನ್ನು ಯಾರನ್ನಾರು ಕರ್ಸೋದ್ ಬಿಟ್ಟು ಅಲ್ಲಲ್ಲಲ್ಲಲ್ಲಲ್ಲ ಇನ್ನು ಕಮೆಂಟ್ ಮಾಡ್ತಾರೆ, ಬೇಕಪ್ಪ ನಿಮ್ಗೆ. ಇವಾಗಿನ ಯಂಗ್ ಜನರೇಷನ್ ಅವ್ರಿಗೆ ಏನೇನ್ ಬೇಕು ಕರೆಸ್ಬೇಕಪ್ಪ. ಎಲ್ಲ ಬರೀ ವಿಡಿಯೋ ಆದ್ಮೇಲೆ ಕರೆಸಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅದರ ಆಜ್ಞೆನೆ ಎಲ್ಲಾನು ಹೇಷಾರ. ಒಳ್ಳೆ ಪ್ರೋಗ್ರಾಮ್ ನಡೀತಿದ್ರು, ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಬಟ್ ಪ್ರೋಗ್ರಾಮ್ ಮಿಸ್ ಮಾಡೋಕ್ಕಾಗಲ್ಲ ಅಂತ ಹಾಗೆ ಮಳೆಯಲ್ಲಿ ಕೂತ್ಕೊಂಡೆ ಪ್ರೋಗ್ರಾಮ್ನ ನೋಡಿದ್ವಿ. ಅವ್ರು ಯಾರೋ ಆಂಟಿ ನನ್ನ ಸೀರಿಯಲ್ ಮಾಡಿ ಅಷ್ಟು ಚೆನ್ನಾಗಿದ್ದೀನಿ, ನನ್ನ ತಂಗಿ ಮಾಡ್ತಾಳೆ, ನಾನು ಅವಳಿಗೆ ಚಾನ್ಸ್ ಕೊಟ್ಬಿಟ್ಟಿದ್ದೀನಿ ಅಂತ. ಪ್ರೋಗ್ರಾಮ್ ಎಲ್ಲ ಆದಮೇಲೆ ಲೇಔಟ್ ಅವ್ರು ಎಲ್ರಿಗೋಸ್ಕರ ಊಟದ ವ್ಯವಸ್ಥೆ ಕೂಡ ಆಗಿತ್ತು. ಎಲ್ಲರೂ ಒಳ್ಳೆ ಭರ್ಜರಿ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಭೂಮಿಕಾ ಅವರು, ಸೊ ಎಂಡ್ ಮಾಡ್ತಿರೋದು ಕಾರ್ತಿಕ್ ಅವರು. ಸೊ ಇವತ್ತಿಗೆ ಇಲ್ಲಿ ರಾಜ್ಯೋತ್ಸವದ ಫಂಕ್ಷನ್ ಎಲ್ಲ ಆಯಿತು. ಮಳೆ ಸಿಕ್ಕಾಪಟ್ಟೆ ಬರ್ತಿತ್ತು. ಮಳೆಯಲ್ಲೂ ಫಂಕ್ಷನ್ ಚೆನ್ನಾಗಾಯಿತು. ಜಾನಪದ ಗೀತೆಗಳನ್ನು ಕೇಳಿ ಖುಷಿ ಆಯಿತು. ಸೊ ಇದೇ ಖುಷಿಲಿ ಹೊಟ್ಟೆ ತುಂಬ ಊಟ ಕೂಡ ಆಯಿತು, ಅಲ್ಲೇ ಊಟ ಕೂಡ ಸಿಕ್ತು. ಸೊ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಹಂಗಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್, ಮತ್ತೆ ಸಿಗೋಣ ಅಷ್ಟೇ.